ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಶಾಸ್ತ್ರಿ ಮಾಡುವ ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನ್ನಿಧ್ಯ, ವಿಶೇಷವಾಗಿ ಇವತ್ತಿನ ವಿಚಾರ ಮತ್ತು ಇವತ್ತಿನ ಸಂಚಿಕೆಯನ್ನು ಇವತ್ತು ಎಲ್ಲರ ಮುಂದೆ ಹೇಳುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಈ ದಿವಸದ ವಿಚಾರ ಎಂತಂದಾಗ, ಮನೆಯಲ್ಲಿ ದೈವ ಯಾವ ಥರ ನೆಲೆಗೊಳಿಸಬೇಕು, ಮನೆಯಲ್ಲಿ ಸದಾಕಾಲ ನೆಮ್ಮದಿಯನ್ನು ಹೇಗೆ ಪ್ರಾಪ್ತಿ ಮಾಡಬೇಕು, ಮನೆಯಲ್ಲಿ ಸದಾಕಾಲ ದೈವ ಕಳೆ ಎತ್ತಿ ಕಾಣಿಸ್ಬೇಕು, ಮನೆಯಲ್ಲಿ ಯಾವತ್ತೂ ಒಳ್ಳೆಯದನ್ನು ಬಯಸಬೇಕು, ಮನೆಯಲ್ಲಿ ಯಾವತ್ತೂ ಒಳ್ಳೆಯ ಆಯಸ್ಸನ್ನು ಬಯಸಬೇಕು, ಮನೆಯಲ್ಲಿ ಯಾವತ್ತೂ ಒಂದು ಕೆಟ್ಟ ದೃಷ್ಟಿ ಬೆಳೆದಂಗೆ ಮನೆಯನ್ನು ಯಾವ ಥರ ದೈವ ಥರ ನಾವು ಸಂಕಲ್ಪದಿಂದ ರಕ್ಷಣೆ ಮಾಡ್ಕೊಳ್ಬೇಕಂತ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗ್ಗೆ ಎದ್ದು ಪೂಜೆ ಮಾಡುವಂಥ ಇರ್ತದೆ, ಮತ್ತು ಶುಕ್ರವಾರ, ಸೋಮವಾರ, ಕೆಲವರು ಶನಿವಾರ ಮಾಡುವಂಥದ್ದು ಇರ್ತದೆ, ಕೆಲವರು ಮಂಗಳವಾರ ಮಾಡುವಂಥದ್ದು ಇರ್ತದೆ. ನಾವು ಪೂಜೆಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ವಿಚಾರ. ಕೆಲವೆಲ್ಲ ಅದರಲ್ಲಿ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಕೆಲವನ್ನು ನಾವು ಅದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದು ದೈವ ನೆಲೆಗೊಳ್ಬೇಕಾದ್ರೆ, ಆ ಮನೆಯಲ್ಲಿ ಒಂದು ದೈವ ಸೃಷ್ಟಿ ಆಗಬೇಕಾದ್ರೆ, ಆ ಮನೆಯಲ್ಲಿ ಶಾಂತಿ ಸಿಗಬೇಕಾದ್ರೆ, ಆ ಮನೆಯಲ್ಲಿ ನೆಮ್ಮದಿ ಸಿಗಬೇಕಾದ್ರೆ, ಆ ಮನೆಯಲ್ಲಿ ದಾಂಪತ್ಯದಲ್ಲಿ ಒಂದು ನೆಮ್ಮದಿ ಸಿಗಬೇಕಾದ್ರೆ ಕೆಲವೆಲ್ಲ ನಾವು ಮನೆಯಲ್ಲಿ ಮಾಡುವಂಥ ಪೂಜಾ ವಿಧಾನಗಳಿಂದ ಆ ಮನೆಯಲ್ಲಿ ಸದಾಕಾಲ ದೈವ ಅನ್ನೋದು ನೆಲೆಸಿರುವಂಥದ್ದು ಬಹಳಷ್ಟು ವಿಶೇಷವಾಗಿರೋಂಥ ಒಂದು ವಿಶೇಷ ಅಂತ ಹೇಳ್ಬೋದು ನಾವು. ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಏನು ಮಾಡುವಂಥದ್ದು, ಬೆಳಗ್ಗೆ ಹೇಳ್ತೀರಿ, ಮನೆಯನ್ನು ಒರೆಸ್ತೀರಿ, ಶುಚಿಭೂತವಾಗಿ ಮನೆಯನ್ನು ಒರೆಸಿ ಸ್ನಾನ ಮಾಡಿ ನೀವು ಮನೆಯಲ್ಲಿ ಇರೋ ಏನೋ ಒಂದು ಕಳಶ ಇಟ್ಟು, ದೇವರ ಕಳಶ ಇಟ್ಟಿರ್ತೀವಿ, ಒಂದು ಫೋಟೋ ಇಟ್ಟು, ಹೂವು ಇಟ್ಟು, ಮಾಮೂಲಿ ಧೂಪ ಕರ್ಪೂರಗಳನ್ನು ಬೆಳಗ್ತೀರ. ಸಾಮಾನ್ಯವಾಗಿ ಮಾಡುವಂಥದ್ದೇ ಪೂಜೆ ಅದು. ಅದರಲ್ಲಿ ಕೆಲವು ವಸ್ತುಗಳನ್ನು ನೀವು ಅಲವಾಟು ಮಾಡಿಕೊಂಡಾಗ ನಿಮ್ಮಲ್ಲಿರುವಂಥ ದರಿದ್ರವನ್ನು ಹೋಗಲಾಡಿಸುವಂಥ ವಸ್ತುಗಳನ್ನು ನಾವು ಬಳಸ್ಕೋವಂಥದ್ದು ವಿಚಾರವಾಗಿರುತ್ತೆ. ಮನೆಯಲ್ಲಿ ಸದಾಕಾಲ ಸಂತೋಷ, ನೆಮ್ಮದಿ, ಆರೋಗ್ಯದಲ್ಲಾಗಲಿ, ಮಕ್ಕಳಲ್ಲಿ ನೆಮ್ಮದಿ, ಆರೋಗ್ಯ ಮತ್ತು ಪ್ರತಿನಿತ್ಯ ಆರೋಗ್ಯ ಕೆಡುವಂತಿರ್ತದೆ, ಆರೋಗ್ಯ ಸುಧಾರಿಸುವಂಥದ್ದು, ಇವು ಥರ ಎಲ್ಲ ಯಾವ ಥರ ನಾವು ಪೂಜೆ ಮಾಡಿದ್ರೆ ಮನೆಯಲ್ಲಿ ಸದಾಕಾಲ ನೆಮ್ಮದಿ ಸುಖ ಕಾಣುವಂಥದ್ದು ವಿಚಾರ ಅಂತ ಗುರುಗಳೇ ಅಂತಂದಾಗ, ನೋಡಿ, ಇವತ್ತು ಶುಕ್ರವಾರ ಮಾಡ್ತೀರಾ, ಶನಿವಾರ ಮಾಡ್ತೀರಾ, ಕೆಲವರು ಸೋಮವಾರ ಮಾಡ್ತೀರಾ, ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ವಿಧಾನಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಈಗ ಬೆಳಗ್ಗೆ ಮನೆ ಒರೆಸ್ತೀರಾ, ಮನೆ ಒರೆಸ್ಬೇಕಾದ್ರೆ ಒಂದಿಷ್ಟು ಉಪ್ಪು ಹಾಕ್ಕೊಳ್ಳಿ. ಮನೆ ಒರೆಸ್ಬೇಕಾದ್ರೆ ನೀರಲ್ಲಿ ಒಂದಿಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಅರಿಶಿಣ ಹಾಕ್ಕೊಂಡು ಮನೆಯನ್ನು ಕ್ಲೀನಾಗಿ ಒರೆಸಾದ ಮೇಲೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸ್ನಾನಕ್ಕೂ ಸಹ ಉಪಯೋಗಿಸ್ಬೋದು ನೀವು. ಒಂದಿಷ್ಟು ಅರಿಶಿಣ, ಇಷ್ಟು ಉಪ್ಪು, ಪ್ರತಿಯೊಬ್ಬರಿಗೆ ಮನೆ ಎಷ್ಟು ಸದಸ್ಯರಿರ್ತಾರೋ ಅಷ್ಟಕ್ಕೆ ಒಂದೊಂದು ಸ್ಪೂನಷ್ಟು ಉಪ್ಪು, ಒಂದಿಷ್ಟು ಅರಿಶಿಣವನ್ನು ಬಳಸ್ಕೊಂಡು ಪ್ರತಿಯೊಬ್ಬರು ಸ್ನಾನ ಮಾಡಿ. ಯಾವಾರ ನೀವು ಪೂಜೆ ಮಾಡ್ತೀರೋ ಅದು ವಾರಕ್ಕೊಂದ್ಸಲ ಆದ್ರೂ ಉಪ್ಪನ್ನು ಬಳಸಿ ಸ್ನಾನ ಮಾಡಿ ಮನೆಯನ್ನು ಉಪ್ಪಿನಿಂದ ಅರಿಶಿಣಿಂದ ನೀಟಾಗಿ ಸ್ವಚ್ಛಭೂತವಾಗಿ ಒರೆಸಿ, ಅದಾದಮೇಲೆ ನೀವು ಮನೆ ದೇವರನ್ನು ಪೂಜೆ ಮಾಡ್ತೀರಲ್ಲ, ಕಳಶ ಮತ್ತು ಫೋಟೋ ಇಟ್ಟು ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಮಾಮೂಲಿ ಪೂಜೆಯನ್ನು ಮಾಡಿ ಒಂದು ಸ್ವಲ್ಪ ನೈವೇದ್ಯವನ್ನಿಟ್ಟು, ಮತ್ತು ಮನೆಯಲ್ಲಿ ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕುವಂಥ ರೂಢಿ ಮಾಡಿ. ಯಾವ ಥರ ಸಾಂಬ್ರಾಣಿ ಹಾಕಿದಾಗ ಆ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿಗಳೆಲ್ಲ ಹೊರಗಾಕುವಂಥದ್ದು ಕೆಲವು ಸಾಂಬ್ರಾಣಿಗಳು ಇರ್ತದೆ. ಆ ಸಾಂಬ್ರಾಣಿ ಹಾಕಿದಾಗ ಕೆಲವೆಲ್ಲ ಕೆಟ್ಟ ದೃಷ್ಟಿಗಳು ಆಚೆ ಹೋಗ್ತದೆ, ಮನೆಯಲ್ಲಿ ಸುಖ ಸಂಪತ್ತು ನೆಮ್ಮದಿಯನ್ನು ಸಿಗುವಂಥದ್ದು ಉಂಟು ಮಾಡುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ. ಯಾವ ಥರ ನೀವು ಇದನ್ನು ಸಾಂಬ್ರಾಣಿ ರೆಡಿ ಮಾಡ್ಕೊಬೇಕಂತಂದು ಹೇಳ್ತೀನಿ ಕೇಳಿ. ಗುಗ್ಗಳ ಅಂತ ಸಿಗುತ್ತೆ, ಈ ಥರ ಬರುತ್ತೆ ನೋಡಿ. ಗುಗ್ಗಳ ಅಂತಂದರೆ ಇದು ಪ್ರಕೃತಿಯಿಂದ ಬರುವಂಥ ವಸ್ತು. ಇದು ಒಂದು ಸಾಂಬ್ರಾಣಿ ಮರದಿಂದ ಬರುವಂಥ ಗುಗ್ಗಳ, ಇದು ರಿಯಲ್ ಸಾಂಬ್ರಾಣಿ ಅಂತ ಹೇಳ್ತೀವಿ. ಇದ್ರ ಯಾವುದೇ ಕೆಮಿಕಲ್ ಇರಲ್ಲ, ಯಾವುದೇ ಒಂದು ಇದಿರಲ್ಲ, ಮಿಕ್ಸ್ ಇರಲ್ಲ. ಇದು ನೇರವಾಗಿ ಗಿಡದಿಂದ ತಂದು ಮಾರುವಂಥದ್ದು ಇರ್ತದೆ, ಇದು ಗುಗ್ಗಳ ಅಂತ. ಇದನ್ನು ತಂದು ಮನೆಯಲ್ಲಿ ಒಂದಷ್ಟು ಸ್ಟಾಕಲ್ಲಿ ಗಂಗೆ ಅಂಗಡಿಯಲ್ಲಿ ಸಿಗ್ತದೆ, ತಂದು ಮಡ್ಕೊಳ್ಳಿ.
ತುಂಡು ಮಾಡ್ಕೊಂಡು ಅದರ ಜೊತೆಯಲ್ಲಿ ಸ್ವಲ್ಪ ಲಾವಂಚವನ್ನು ಸಣ್ಣ ಸಣ್ಣಾಗಿ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಒಂದಿಷ್ಟು ಬಿಳಿ ಸಾಸಿವೆಯನ್ನು ಮಿಕ್ಸ್ ಮಾಡಿ, ಅದರ ಜೊತೆಲಿ ಮಾಮೂಲಿ ತರುವಂಥ ಸಾಂಬ್ರಾಣಿ ಸ್ವಲ್ಪ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಗುಗ್ಗಳ ಮತ್ತು ಲಾವಂಚ ಮತ್ತು ಸ್ವಲ್ಪ ಬಿಳಿ ಸಾಸಿವೆ, ಜಾಸ್ತಿ ಬೇಡ, ಸ್ವಲ್ಪ ಬಿಳಿ ಸಾಸಿವೆ ಹಾಕಿ ಒಂದು ತಿಂಗಳಿಗಾಗಷ್ಟು ಒಂದು ಶೇಖರಣೆ ಮಾಡ್ಕೊಂಡು ಇದನ್ನು ಈ ಥರ ಪೀಸ್ ಮಾಡ್ಕೊಳ್ಳಿ. ಗುಗ್ಗಳ ನೋಡಿ ಈ ಥರ ಪೀಸ್ ಆಗುತ್ತೆ, ಅದು ಒಳ್ಳೆ ಮೆತ್ತಗಿರ್ತದೆ ಬೆಲ್ಲ ಇದ್ದಂಗೆ. ಇದನ್ನು ಮಿಕ್ಸ್ ಮಾಡಿ ನೀವು ಪೂಜೆ ಆದ ನಂತರ ಬೆಳಗ್ಗೆ ಸಂಜೆ ಪೂಜೆ ದಿವಸ ಬೆಳಗ್ಗೆ ಸಂಜೆ ಈ ಸಾಂಬ್ರಾಣಿ ಕೊಟ್ಕೊಂಡು ಹೋಗಿ, ಮತ್ತು ಮನೆಯ ಬಾಗಿಲು ಹೊಸಲಿಗೆ ಅರಿಶಿನ ಲೇಪನೆ ಮಾಡಿ. ನೀವು ಮನೆಯಲ್ಲಿ ಪ್ರಿಂಟಲ್ಲಿ ಇರ್ತದಲ್ಲ, ಆ ಬಾಗಿಲಿಗೆ ಅರಿಶಿನ ಕ್ಲೀನಾಗಿ ಲೇಪನೆ ಮಾಡಿ ಒಂದು ಸ್ವಲ್ಪ ಕುಂಕುಮವನ್ನು ಜೋರಾಗಿಡಿ. ಲೇಪನೆ ಮಾಡಿದ ನಂತರ ಮೇಲೆ ತಲೆಬಾಕಲ ಹತ್ರ ಒಂದು ಸ್ವಲ್ಪ ಅರಿಶಿನ ಇಟ್ಬಿಟ್ಟು ಅಲ್ಲಿ ಸ್ವಲ್ಪ ಕುಂಕುಮ ಇಟ್ಟು ಮನೆ ಪೂರ್ತಿ ಇದು ರೂಮ್ಗಳೆಲ್ಲ ಈ ಸಾಂಬ್ರಾಣಿಯನ್ನೇ ಕೊಟ್ಕೊಳ್ತಾ ಹೋದರೆ ನಿಮ್ಮಲ್ಲಿರುವಂಥ ದೃಷ್ಟಿ ದೋಷ ಹೋಗ್ತದೆ. ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ಸಿಗುವಂಥದ್ದು ತುಂಬ ಶಕ್ತಿ ಇರುವಂಥ ವಸ್ತುಗಳಿದು. ಈ ಗುಗ್ಗಳ ಅಂತಂದರೆ ಸಾಮಾನ್ಯವಾಗಿ ಯಂತ್ರ ಮಂತ್ರ ತಂತ್ರಗಳಿಂದ ದೂರ ಆಗುವಂಥದ್ದು. ಯಾವುದೇ ಮಾಟ ಶೂನ್ಯ ಮಾಡಿರಲಿ, ಯಾವುದೇ ದೃಷ್ಟಿದೋಷಗಳಾಗಿರಲಿ, ಈ ಗುಗ್ಗಳ ಸಾಂಬ್ರಾಣಿಯಲ್ಲಿ ಹಾಕಿದಾಗ ಅದೇ 300 ಮೀಟ್ರ್ ಯಾವುದೇ ಸಮಸ್ಯೆ ಇದ್ದರೂ ಸಹ ಇದರ ವಾಸನೆ ಹೋದಾಗ, ಇದು ಸುಗಂಧ ಹೋದಾಗ ಅದು ಸಂಪೂರ್ಣವಾಗಿ ಪರಿಹಾರ ಮಾಡುವಂಥ ಶಕ್ತಿ ಈ ಗುಗ್ಗಳಾಗಿದೆ. ಹಾಗಾಗಿ ಈ ಪೂಜೆ ಮಾಡಬೇಕಾದ್ರೆ ಇದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ನೀವು ಪೂಜೆ ಮಾಡಬೇಕಾದ್ರೆ ಮಾಮೂಲಿ ಮಾಡ್ತೀರಾ, ಅದರಲ್ಲಿ ಮನೆ ಒರೆಸಬೇಕಾದ್ರೆ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮನೆ ಒರೆಸಿ, ಮತ್ತು ಸ್ನಾನ ಮಾಡಬೇಕಾದ್ರೆ ಉಪ್ಪು ಮತ್ತು ಅರಿಶಿನವನ್ನು ಬಳಸಿ ಸ್ನಾನ ಮಾಡಿ, ಅದಾದ ಮೇಲೆ ಗುಗ್ಗಳ ಸಾಂಬ್ರಾಣಿ ಮತ್ತು ಲಾವಂಚ, ಒಂದು ಸ್ವಲ್ಪ ಸಾಸಿವೆ, ಬಿಳಿ ಸಾಸಿವೆಯನ್ನು ಹಾಕ್ಕೊಳ್ಳಿ, ಮತ್ತು ಮಾಮೂಲಿ ಸಾಂಬ್ರಾಣಿ ತಂದು ಸ್ವಲ್ಪ ಪುಡಿ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಲ್ಲಿ ಇಟ್ಕೊಳ್ಳಿ. ಡಬ್ಬ ಇಟ್ಕೊಂಡು ಶುಕ್ರವಾರ ಪೂಜೆ ಮಾಡ್ತೀರಾ, ಬೆಳಗ್ಗೆ ಸಾಯಂಕಾಲ ಈ ಸಾಂಬ್ರಾಣಿ ಹಾಕ್ತಾ ಹೋಗಿದ್ರೆ ಪ್ರತಿನಿತ್ಯ ಮೂಲೆಗೆ ಸೋರಿಸಿ ನಿಮ್ಮಲ್ಲಿರುವಂಥ ದೃಷ್ಟಿದೋಷಗಳ ಪರಿಹಾರ ಆಗ್ತದೆ. ನಿಮ್ಮ ಮನೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ದಯಪಾಲಿಸ್ತದೆ. ಮತ್ತು ನಿಮ್ಮ ಮನೇಲಿ ಮಾಡುವಂಥ ಪೂಜೆ ಆ ದೇವರಿಗೆ ಸಲ್ಲಿಸ್ತದೆ. ಮತ್ತು ಅಲ್ಲಿರುವಂಥ ಕಳಶ ಇಟ್ಟು ಪೂಜೆ ಮಾಡ್ತಿರಲ್ಲ, ಮನೆ ದೇವರ ಅನುಗ್ರಹ ಆಗ್ತದೆ, ದೈವ ಬಂದು ಮನೆಯಲ್ಲಿ ನೆನೆಸುವಂಥದ್ದಾಗ್ತದೆ. ಯಾವ ದರಿದ್ರ ಇದ್ದರೂ ಸಹ ಆಚೆ ಹೋಗ್ತದೆ. ಆಮೇಲೆ ಮನೆಯಲ್ಲಿ ಸದಾಕಾಲ ದೈವ ಶಾಂತಿ ನೆಲೆಸಿದಾಗ ಶಾಂತಿ, ನೆಮ್ಮದಿ ಸಿಗುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ. ಯಾಕಂದರೆ ಜೀವನದಲ್ಲಿ ನಮಗೆ ಸಿಗಬೇಕಾದ್ರೆ ಮನೆಯಲ್ಲಿ ಶಾಂತಿ. ಪ್ರತಿಯೊಬ್ಬರು ಮನೆಗೆ ಹೋಗಿದ ತಕ್ಷಣ ಶಾಂತಿ ಒಂದು ಸಿಕ್ಬಿಟ್ರೆ ಎಷ್ಟು ಕೋಟಿ ಇದ್ದರೂ ಸಹ ಅದರ ಮುಂದೆ ಯಾವುದೂ ಇಲ್ಲ. ಮನೇಲಿ ಹೋಗಿದ ತಕ್ಷಣ ಜಗಳ ಶುರುವಾಗೋದು, ಗಂಡ ಹೆಂಡತಿ ಜಗಳ ಶುರುವಾಗೋದು. ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಮನೇಲಿ ಕೂತ್ಕೊಂತೀರ, ಹೋಗಿದ ತಕ್ಷಣ ರಾಗ, ಅದು ಮಾಡಿದ್ರೆ ನೀವು ಇದು ಮಾಡಿದ್ರೆ ನಂಗೆ ಜಾಸ್ತಿಯಾಗಿ ಜಗಳ ಆಗಿಬಿಡ್ತದೆ. ಯಾಕಂದರೆ ಆ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಆವಾಗ ಇದ್ದಕ್ಕಿದ್ದಂಗೆ ನಿಮಗೆ ಗಂಡ ಹೆಂಡತಿಗೆ ಜಗಳ ಶುರುವಾಗೋದು, ತಂದೆ ಮಕ್ಕಳಿಗೆ ಶುರುವಾಗೋಂಥದ್ದು, ಈ ಥರ ಸಮಸ್ಯೆ ಆಗ್ತದೆ. ಹಾಗಾಗಿ ಪೂಜೆ ಮಾಡಬೇಕಾದ್ರೆ ಕೆಲವು ವಿಧಾನಗಳನ್ನು ಬದಲಾವಣೆ ಮಾಡ್ಕೊಂಡು ಪೂಜೆಯನ್ನು ಮಾಡಿ ಆ ಫಲಗಳನ್ನು ಪಡ್ಕೊಳ್ಳಿ. ಆ ಮನೆಯಲ್ಲಿರುವಂಥ ಮನೆ ದೇವರ ಅನುಗ್ರಹ ಪಡ್ಕೊಂಡು ನಿಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ಹೊರಗಾಕಿ ಅಮ್ಮ ದೇವಿಯನ್ನು ಹೊರಗೆ ಮನೆಗೆ ಬರ್ತಾಳೆ. ಆಗ ನೀವು ಕೇಳಿದ್ದನ್ನು ಕೊಡುವಂಥದ್ದು ವಿಶೇಷವಾಗಿರುತ್ತೆ. ಆ ಮನೆಯಲ್ಲಿ ಸದಾಕಾಲ ಶಾಂತಿ ನೆಲೆಸ್ತದೆ, ನೆಮ್ಮದಿ ಸಿಗುವಂಥದ್ದು ಭಾಳಷ್ಟು ವಿಶೇಷ. ಹಾಗಾಗಿ ಈ ಸಣ್ಣ ತಂತ್ರವನ್ನು ಮನೆಯಲ್ಲಿ ಮಾಡಿ ಮನೆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಆ ಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತೇಳಿ ಈ ಸಣ್ಣ ತಂತ್ರವನ್ನು ಮಾಡಿ ಅದರಿಂದ ಫಲ ಪಡ್ಕೊಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.